ಈಗ ಪ್ರಾರ್ಥನೆಯನ್ನು ಮಾಡೋಣ. ನಾವು ಇಲ್ಲಿವರೆಗೆ ಯಾವ್ಯಾವ ಆಸನಗಳನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತು ನಿನ್ನೆ ಹೇಳಿದ ಪ್ರಕಾರ ಯೋಗ ಫಾರ್ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ಯಾವ ಆಸನಗಳನ್ನು ಮಾಡಬೇಕು ಇವತ್ತು ನಾವೆಲ್ಲ ಆಸನಗಳನ್ನು ಮಾಡೋಣ. ಅದಕ್ಕಿಂತ ಅಂಗಮರ್ದನೆ ಅಂದರೆ ಎಲ್ಲ ಕೀಲು ಮರ್ದನ ಮಾಡೋದು, ಅವಾಗ ಸಡಿಲಿಸೋದು. ಯಾವ ರೀತಿ? ಈಗ ಕಾಲನ್ನು ಇದು ಮಾಡೋದು, ಈ ಕಾಲನ್ನು ತೋಳು, ಎಡಗಾಲನ್ನು ಈ ರೀತಿ ಅಂಗಮರ್ದನ ಮಾಡೋದು. ಏನು ಮಾಡೋದು? ಈ ರೀತಿ ನಿಧಾನವಾಗಿ ಹೆಚ್ಚಿಕೋದು, ಈ ರೀತಿ ಹೆಚ್ಚಿಕೋದು, ಅಂಗಮರ್ದನೆ ಮಾಡೋದು. ಅಂಗಮರ್ದನ ಎಲ್ಲ ಈ ರೀತಿ ನೋಡಿ, ಈ ರೀತಿ ಕಾಲ ನಿಧಾನವಾಗಿ. ಈಗ ನೀವು ಯಾವುದೇ ಒಂದು ಪ್ಲೇಸ್ದಲ್ಲಿ ನೀವು ಹೆಚ್ಚಿಗೆ ತೆಗಿತಾರೆ, ಹಂಗೆ ಈ ರೀತಿ ಮಾಡ್ಕೋಬೋದು. ಈ ರೀತಿ ತಂದು ಇಲ್ಲಿ ತಂದು ಇಲ್ಲೇ ಈ ರೀತಿ ಮಾಡೋದು. ಎರಡೆರಡು ಸಲ ಮಾಡಿ ಈ ರೀತಿ ನಿಧಾನವಾಗಿ ಮಾಡೋದು. ಪೂರ್ಣ ಬ್ಲಡ್ ಸರ್ಕ್ಯುಲೇಷನ್ನ ಈ ಮಾಡೋದ್ರಿಂದ ನಮ್ಮ ರಕ್ತ ಸಂಚಾರ ಚೆನ್ನಾಗಿ ಆಗ್ತದೆ. ನೋಡಿ, ಈ ರೀತಿ ಮಾಡೋದ್ರಿಂದ ಅದಕ್ಕೆ ಅಂಗವರ್ಧನೆ ಅಂತಾರೆ. ಈ ರೀತಿ ಕಾಲವನ್ನು ಪೂರ್ತಿ ಹೆಚ್ಚಿಕೋದು ನಿಧಾನವಾಗಿ, ಈ ರೀತಿ ಇಲ್ಲಿ ಈ ರೀತಿ ಮಾಡೋದು. ಇನ್ನು ಬಲಗಾಲನ ಕೇಳಿಕೊಂಡು ಇಲ್ಲಿ ಈ ರೀತಿ ಅಂಗವರ್ಧನೆ ನರನಾಡಿಗಳಿರುವಂಥ ನಮ್ಮ ರಕ್ತ ಸಂಚಾರವನ್ನು ಚೆನ್ನಾಗಿ ಸರ್ಕ್ಯುಲೇಟ್ ಆಗೋದು ಮಾಡೋದು. ಇನ್ನೊಂದ್ಸಲ ಮಾಡೋಣ. ಇನ್ನು ಏನು ಮಾಡಬೇಕು? ಈ ಬೆನ್ನು ಹುರಿಯಲ್ಲಿ ಈ ರೀತಿ ಕೆಳಭಾಗದಿಂದ ಬೆನ್ನಿನ ಈ ರೀತಿ ಹೆಚ್ಚಿಕೊಂಡು ಇಲ್ಲಿ ಅದನ್ನು ಈ ತಂದು ಇಲ್ಲಿ ಉಪ್ಪುಸಕ್ಕೆ ಈ ರೀತಿ ಮತ್ತೊಂದು ಸಲ ಇಲ್ಲಿ ಮಾಡು. ಬೆನ್ನು ಈ ರೀತಿ ಆಮೇಲೆ ಏನು ಮಾಡಬೇಕು? ತೆಲೆಯನ್ನು ಈ ರೀತಿ ತೆಲೆಯ ಭಾಗದ ಹೆಚ್ಚಿಕೊಂಡು ಹೋಗು. ಇಲ್ಲಿ ಈ ರೀತಿ ಇಲ್ಲಿ ಸ್ಟಾರ್ಟ್ ಮಾಡಿದ ನಂತರ ಏನು ಮಾಡಬೇಕು? ಸ್ಟಾರ್ಟ್ ಮಾಡಿ ಈ ರೀತಿ ಬರಬೇಕು. ಈ ರೀತಿ ತರಬೇಕು. ಈ ರೀತಿ ಆನಂತರ ಕಣ್ಣು ಬಿಡಬೇಕು. ಆಮೇಲೆ ಮಕ್ಕಳು ಈ ರೀತಿ
ಪೂರ್ತಿ ಮಾಡು. ಆಮೇಲೆ ಏನು ಮಾಡು, ಎಡಗೈ ಇಟ್ಕೊಂಡು ಈ ರೀತಿ ನೋಡಿ ಗಳ ಹಿಡ್ಕೊಂಡು ಈ ರೀತಿ ಲೂಸ್ ಮಾಡ್ತೀವಿ. ಈ ರೀತಿ ಚಿಕ್ಕೋತ ಒಂದು ಪೂರ್ತಿ ನರಗಳು ಇಲ್ಲಿ ಈ ರೀತಿ ಉಪಸಿಟ್ಟನ್ನು ಬಿಟ್ಬೋದು. ಮತ್ತೆ ಒಂದು ಎರಡೆರಡು ಸಲ ಮಾಡಿ. ಇದಕ್ಕೆ ಅಂಗಮರ್ದನ ಅಂತರ ಅಥವಾ ಎಲ್ಲ ನಾಡಿಗಳನ್ನು ಸಡಿಲಿಸೋದು. ಆಮೇಲೆ ಬಲಗೈಯಲ್ಲಿ ತೆಗೆದುಕೊಂಡು ಎಡಗೈಯಿಂದ ಹೆಚ್ಚಿಕೊಳ್ಳೋದು. ಈ ರೀತಿ ತಂದು ಇಲ್ಲೇ ಮತ್ತೊಂದು ಸಲ ಮಾಡೋಣ. ಈ ರೀತಿ ನಮ್ಮ ತೆರೆಯುವಾಗಾತು ಗದ್ದಾತು ಕೀಗಳು ಎಲ್ಲ ಈ ಮುಖದ ಮೇಲೆ ಈ ರೀತಿ ಕಣ್ಣುಗಳಿಗೆ ಅಂಟಿದೆ. ಈ ರೀತಿ ಇಡೀ ಶರೀರ ತುಂಬ ಅಂಗಮರ್ದನೆ ಮಾಡೋದ್ರಿಂದ ಪ್ರತಿಯೊಂದು ನಮ್ಮ ಅವಯವಗಳು ಸಡಿಲಿಸ್ತಾವೆ. ಅವಕ್ಕೆ ಒಂಥರ ಬ್ಲಡ್ ಸರ್ಕ್ಯುಲೇಟರ್ ಚೆನ್ನಾಗಿರುತ್ತೆ. ಇನ್ನು ಯೋಗ ಫಾರ್ ಕಿಡ್ನಿಗೆ ಸಂಬಂಧಪಟ್ಟಂಥ ನಾವು ಯೋಗಾಸನ ಮಾಡೋದ್ರಿಂದ ಆ ಕಿಡ್ನಿಗೆ ಯಾವುದೇ ಪ್ರಾಬ್ಲಮ್ಗಳು ಬರುವುದಿಲ್ಲ. ಭಾಳಷ್ಟು ಸಕ್ಕರೆ ಕಾಯಿಲೆ ಆದವರಿಗೆ ಕಿಡ್ನಿಗಳು ಫೇಲ್ ಆಗ್ತಾವೆ. ಲಾಸ್ಟ್ ಸ್ಟೇಜಿಗೆ ಬಂದಾಗ ಭಾಳಷ್ಟು ಮಂದಿ ಈ ಸಕ್ಕರೆ ಕಾಯಿಲೆಯಿಂದ ಬಳಲುವುದು. ಸಕ್ಕರೆ ಕಾಯಿಲೆಗೆ ಕಾಳಜಿ ಮಾಡಿಲ್ಲ ಅಂತಂದ್ರೆ ಅವ್ರು ಏನಾಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗ್ತಾವೆ, ಅವರ ಮರಣವನ್ನು ಹಾಕುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಾವು ಸಕ್ಕರೆ ಕಾಯಿಲೆಯನ್ನು ಆಗದಂತೆ ಈಗಾಗಲೇ ಸಕ್ಕರೆ ಕಾಯಿಲೆ ಬಗ್ಗೆ ಈಗಾಗಲೇ ಯೋಗಾಸನಗಳನ್ನು ಹೇಳಿದ್ದೀವಿ. ಆ ಆಸನಗಳನ್ನು ಮಾಡಬೇಕು. ಅದರಂತೆ ಆಹಾರದಲ್ಲಿ ಬದಲಾವಣೆ ಇರಬೇಕು. ಎತ್ತುಗಳಲ್ಲಿ ಬಿಸಿಲು ಇಟ್ಬಿಡಬೇಕು. ಈ ಕಿಡ್ನಿಗಾದರೂ ಉಗುರು ಬೆಚ್ಚಗೆ ನೀರು ಕುಡಿಯಬೇಕು. ಇದು ಬೆಳಗ್ಗೆ ಎದ್ದುಗಳೇ 1 ಗ್ಲಾಸ್ ಅಥವಾ 2 ಗ್ಲಾಸ್ ನೀರನ್ನು ಕುಡಿಬೇಕು. ಮತ್ತು ಪ್ರಾಣಾಯಾಮಗಳನ್ನು ಕಪಾಲಭಾತಿ, ಅನುಲೋಮ ವಿಲೋಮ ಪ್ರಾಣಾಯಾಮಗಳನ್ನು ಮಾಡಬೇಕು. ಯಾಕಂದ್ರೆ ನಾವು ಕಪಾಲಭಾತಿ ಮಾಡೋದ್ರ ಮೂಲಾಧಾರ ಚಕ್ರಕ್ಕೆ ಒಳ್ಳೆಯ ವ್ಯಾಯಾಮ ಕೊಡ್ತದೆ. ಕಪಾಲಭಾತಿ ಮಾಡೋದ್ರ ಮೂಲಾಧಾರ ಚಕ್ರ ಅಲ್ಲೇ ನಮ್ಮ ಕಿಡ್ನಿ ಇರೋದು. ಕಿಡ್ನಿಗೆ ಒಳ್ಳೆಯ ಮೂಲಾಧಾರ ಈ ಚಕ್ರದಲ್ಲೇ ಅದು ಇರೋದ್ರಿಂದ 8 ಚಕ್ರಗಳನ್ನು ಸಹ ಚೆನ್ನಾಗಿಟ್ಕೋಬೇಕು. ಅದರಲ್ಲಿ ಯಾವ್ದಾದ್ರು ಒಂದು ಚಕ್ರಕ್ಕೆ ತೊಂದರೆ ಆಗ್ತಂದ್ರೆ ರೋಗಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ. ಅದಕ್ಕೆ ಚಕ್ರಗಳನ್ನು ಇಟ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು. ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕು. ಆಹಾರದಲ್ಲಿ ಬದಲಾವಣೆ ಮಾಡಬೇಕು. ನಾವು ಅದು ಯಾವುದೇ ಬೇಕರಿ ಫುಡ್ಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಬೇಕು. ಆಯಿಲ್ಗಳಲ್ಲಿ ಭಾಳಷ್ಟು ರಾಸಾಯನಿಕ ವಸ್ತುಗಳನ್ನು ಕೂಡಿಸಿ ಈಗ ಎಣ್ಣೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಆ ಎಣ್ಣೆಗಳನ್ನು ಉಪಯೋಗ ಮಾಡದೆ ಬಜ್ಜಿ ಇಂಥ ಖರೀದಿ ಪದಾರ್ಥಗಳನ್ನು ವರ್ಜ್ ಮಾಡೋದು ಕಡಿಮೆ ಮಾಡಿಕೊಳ್ಳಿ. ಈಗ ನಾವೇನು ಮಾಡೋಣ, ನೌಕಾಸನ ಮಾಡೋಣ. ಮತ್ತು ಏನು ಬೇಕು, ಧನುರಾಸನ ಮತ್ತು ಭುಜಂಗಾಸನ ಮತ್ತು ಶಶಾಂಕಾಸನ, ಪವನ ಮುಕ್ತಾಸನ, ವಕ್ರಾಸನ ಮಾಡೋಣ. ಮೊದಲನೇದೇನು ಮಾಡೋಣ, ನೌಕಾಸನ. ನೌಕಾಸನ ಹೆಂಗೆ ಮಾಡಬೇಕು ಅಂದರೆ ಕಾಲುಗಳನ್ನು ಪೂರ್ತಿ ಹೀಗೆ ಮಾಡಿ, ಆಮೇಲೆ ನಿಧಾನ ಸರಿಸಬೇಕು. ಯಾವಾಗ ಆಸನವನ್ನು ನಿಧಾನ ಈ ರೀತಿ ಮಾಡ್ಕೋಬೇಕು. ಎಡಗೈಯನ್ನು ಈ ರೀತಿಯಲ್ಲಿ ಸರಿಸಬೇಕು. ಇದೇ ರೀತಿನ ಮಾಡಿದ ನಂತರ ಈ ರೀತಿ ಮಲ್ಕೋಬೇಕು. ನಿಧಾನ ಕೈಗಳನ್ನು ಕೊಡಬೇಕು. ಮೊದಲು ಏನು ಮಾಡಬೇಕು, 2 ಕೈಗಳನ್ನ ಕೆಳಮುಖವಾಗಿ ಇಡಬೇಕು. ಕೆಳಮುಖವಾಗಿ ಇಟ್ಟ ನಂತರ ಏನು ಮಾಡಬೇಕು, ನಾವು ಸ್ವಲ್ಪ ನಿಧಾನ ಇರಬೇಕು. ಈ ರೀತಿ ಆದ ನಂತರ ಕಾಲನ್ನು ಈ ರೀತಿ ತರಬೇಕು. ಇದೇ ಪ್ರಕಾರ ಮಾಡಬೇಕು. ಆಮೇಲೆ ಕೈಗಳನ್ನು ತರಬೇಕು. ಇದನ್ನು ಹೆಚ್ಚೆಚ್ಚಿಗೆ ಪ್ರಯತ್ನ ಮಾಡಬೇಕು. 2 ಕೈಗಳು ಸಮಾಂತರವಾಗಿರಬೇಕು, ಭೂಮಿಗೆ ಸಮಾಂತರವಾಗಿರಬೇಕು. ಈ ರೀತಿ ಒಂದೊಂದು ನಿಮಿಷ 2 ನಿಮಿಷ ಇಲ್ಲಿ ಪ್ರಯತ್ನ ಮಾಡಬೇಕು. ನಾವು ಈ ಆಸನ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವಂಥ ಜಠರ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ಬೋದು. ಈ ರೀತಿ
ನಿಧಾನವಾಗಿ ಎರಡು ಕಾಲನ್ನ ಕೈಗಳನ್ನು ಮುಡಬೇಕು, ನಿಧಾನ ಕಾಲ ದಪ್ಪಕ್ಕೆ ಒಯ್ಯಬಾರ್ದು. ಹೋಗೋದ್ರಲ್ಲಿ ಯಾವಾಗಲೂ ಆಸನ ನಿಧಾನವಾಗಿ ಮಾಡಬೇಕು. ಮತ್ತೆ ಎರಡು ಕೈ ಮಾಡಬೇಕು, ಎಡಗೈನ ತೆಗೆದುಕೊಂಡು ಬಲಗೈಯನ್ನು ಎತ್ತಿ ಬಲಗಾಲನ್ನು ಊರಿ ಈ ರೀತಿ ಇದೇ ರೀತಿಯೇ ಇರಬೇಕು. ಹೃದಯಕ್ಕೆ ತೊಂದರೆ ಆಗುವಂಥ ಇರುತ್ತದೆ. ಅದಕ್ಕೆ ನಾವು ಇನ್ನು ಏನು ಮಾಡಬೇಕು, ಪವನ ಮುಕ್ತಾಸನ ಮಾಡಬೇಕು. ಪವನ ಮುಕ್ತಾಸನ ಯಾಕೆ ಮಾಡ್ತಾರಂತಂದ್ರೆ, ಪವನ ಅಂದ್ರೆ ಗಾಳಿ, ಮುಕ್ತ ಅಂದ್ರೆ ಹೊರಗಾಕ. ಅದಕ್ಕೆ ಈ ಪವನ ಮುಕ್ತಾಸನ ಮಾಡೋದ್ರಿಂದ ನಮ್ಮ ಜಠರ ಕ್ರಿಯೆ ಗಾಳಿ ಮತ್ತು ಈ ಜಠರ ಕ್ರಿಯೆಯಲ್ಲಿರುವಂಥ ನಮ್ಮಲ್ಲಿ ಸರಿಯಾಗಿ ಚೆನ್ನಾಗಿ ಪಚನ ಕ್ರಿಯೆಯನ್ನು ಮಾಡಿಸುವಂಥ ಆಸನ ಇದು. ಇದನ್ನು ಮಾಡಿ ನಮ್ಗೆ ಚೆನ್ನಾಗಿ ಶರೀರ ಇರ್ತಂದ್ರೆ, ಪಚನ ಕ್ರಿಯೆ ಆಗ್ತಿತ್ತಂದ್ರೆ ನಮ್ಗೆ ಯಾವುದೇ ಕಿಡ್ನಿ ಪ್ರಾಬ್ಲಮ್ ಇರೋದಿಲ್ಲ. ಅದಕ್ಕೆ ಈ ಆಸನ ಮಾಡಬೇಕು. ಮತ್ತೆ ಏನು ಮಾಡಬೇಕು, ಇದೇ ರೀತಿ ಕಾಲನ್ನು ಹೋಗಬೇಕು. ಈ ರೀತಿ ಒಂದೊಂದು ಆಸನಕ್ಕೆ ಇದೇ ರೀತಿ ಮಾಡಬೇಕು. ಆ ಗಂಟೆ ಆಸನ ಮಾಡ್ಕೋಬೇಕು. ಅಂಗೈಗಳು ಆಕಾಶ ನೋಡ್ತಾ ಇರಬೇಕು. ಸ್ವಲ್ಪ ಶವಾಸನದಲ್ಲಿ ಬರಬೇಕು. ಎರಡೂ ಕಾಲುಗಳನ್ನು ತೆಗಿಬೇಕು. ಆ ನಂತರ ಏನು ಮಾಡಬೇಕು, ಎರಡೂ ಕಾಲುಗಳನ್ನು ರೀತಿ ಮಡಿಸಬೇಕು. ನೋಡಿ, ನಮ್ಮ ಎರಡೂ ಕಾಲುಗಳು ನಮ್ಮ ಪೃಷ್ಠಭಾಗದಲ್ಲಿ ಅಥವಾ ನಮ್ಮ ಈ ಭಾಗಕ್ಕೆ ಸರಿಸಬೇಕು. ಸರಿಸಿದ ನಂತರ ಏನು ಮಾಡಬೇಕು, ಎರಡೂ ಕೈಗಳನ್ನು ಲಾಕ್ ಮಾಡಬೇಕು. ಈ ರೀತಿ ಎರಡೂ ಕಾಲುಗಳನ್ನು ತರಬೇಕು. ತದನಂತರ ಈ ರೀತಿ ಪೋಷನ್ ತರಬೇಕು. ತದನಂತರ ಈಗ ನಿಲ್ಲಿರ್ತದೆ, ಕಾಲುಗಳನ್ನು ಮುಡಿಸ್ಬೇಕು. ಎರಡೂ ಮುಳುಕುವಾಗೆ ನಂತರ ಬರ್ತಬೇಕು. ಈ ರೀತಿ ಹೆಚ್ಚೆಚ್ಚು ಈ ಆಸನ ನಿಲ್ಲಬೇಕು. ಇದಕ್ಕೆ ಪವನ ಮುಕ್ತ ಆಸನ. ಗಾಳಿಯನ್ನು ಹೊರಗೆ ಹೆಚ್ಚೆಚ್ಚುಗಳನ್ನ 1 ನಿಮಿಷ 2 ನಿಮಿಷದಲ್ಲಿ ಒಂದು 2-3 ಉಸಿರು ಮಾಡಬೇಕು. ಮತ್ತೆ ಉಸಿರನ್ನು ಬಿಡಬೇಕು. ಮತ್ತೆ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಪೂರ ಒಳಗೆ ಬಿಡಬೇಕು. ಆಮೇಲೆ ಗದ್ದವನ್ನು ಒಂದು ಕಾಲು ಹಚ್ಚಬೇಕು. ಈ ರೀತಿ 2 ಸಲ 3 ಸಲ ಮಾಡಬೇಕು. ಆಮೇಲೆ ನಿಧಾನವಾಗಿ ಕೈಗಳನ್ನು ಗಡಿಸಬೇಕು. ಕಾಲನ್ನು ನಿಧಾನವಾಗಿಯೇ ಮಾಡಬೇಕು. ಆಸನಗಳನ್ನು ನಿಧಾನವಾಗಿ ಮಾಡಬೇಕು. ಏನು ಮಾಡೋಣ, ಎಡಗೈಯನ್ನು ಬಲಗೈಯನ್ನು ಎತ್ತಿ ಮತ್ತೆ ಈ ಸ್ಥಿತಿಗೆ ಬರಬೇಕು. ಇನ್ನು ಏನು ಮಾಡಬೇಕು, ಈಗ ಧನುರಾಸನ. ಧನುರಾಸನ ಹೇಗೆ ಕೂತ್ಕೊಂಡ್ರೆ ಈ ರೀತಿ ನಾವು ಬಟ್ಟೆಯನ್ನು ಮತ್ತೆ ಈ ರೀತಿ ಮಾಡಿ ಈ ರೀತಿ ಕೈಗಳನ್ನು ತೋರಬೇಕು. ಕೈಗಳನ್ನು ಎರಡೂ ಕಾಲುಗಳನ್ನು ಈ ರೀತಿ ಕೂರಿಸಬೇಕು. ಎರಡು ಮತ್ತು ಕಾಲುಗಳನ್ನು ಹಿಂದೆ ಇಟ್ಕೋಬೇಕು. ಈ ರೀತಿ ಗದ್ದ ಹೋಗಿರಬೇಕು. ನಿಧಾನವಾಗಿ ಮಾಡಬೇಕು. ಎತ್ತಬೇಕು. ಪೂರ್ತಿ ಎತ್ತಲಿಕ್ಕೆ ಪ್ರಯತ್ನ ಮಾಡಿ. ಇದು ಧನುರಾಸನ. ಕಿಡ್ನಿಗೇನು ಒಳ್ಳೆಯ ಆಸನ. ಇದನ್ನು ಸ್ವಲ್ಪ ಈ ರೀತಿ ದಮ್ಮವಾಗಿ ನಡೀತದೆ. ಅಥವಾ ಸೈಡ್ ಈ ರೀತಿ ಮಾಡಿ ಈ ರೀತಿ ಮಾಡಬಹುದು. ಹೊಟ್ಟೆನ ಹಿಂದೆ ಮುಂದೆ ಮಾಡುವುದು. ಇದನ್ನು 1 ನಿಮಿಷ 2 ನಿಮಿಷ ನಿಮ್ಮ ಶಕ್ತಿ ಅನುಸಾರ ಇದೇ ಸ್ಥಿತಿಯಲ್ಲಿ ನಿಲ್ಲಬೇಕು. ಕಿಡ್ನಿಗೇನು ಕಿಡ್ನಿಯ ಪ್ರಾಬ್ಲಮ್ ಇದ್ದವರಿಗೆ ಸರಿಯಾಗಿ ವಿಶ್ಲೇಷಣೆ ಆಗೋದಿಲ್ಲ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡೋಕ್ಕಾಗೋದಿಲ್ಲ, ಅವರು ಕಿಡ್ನಿ ಪ್ರಾಬ್ಲಮ್ ಇರ್ತಾವೆ. ಈ ವಿಶೇಷ ಚೆನ್ನಾಗಿ ರಾತ್ರಿ ಭಯಂಕರ ತ್ರಾಸ ಆಗುತ್ತೆ, ನಿದ್ದೆ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಈ ಆಸನಗಳನ್ನು ಮಾಡಬೇಕು. ಮತ್ತು ಯಾವಾಗ ಬಲಗೈಯಿಂದ ಯಾವಾಗ ಜಾಸ್ತಿ ಭುಜಂಗಾಸನ. ಭುಜಂಗಾಸನ ಮಾಡಬೇಕಾದ್ರೆ ಮತ್ತೆ ಏನು ಮಾಡಬೇಕು, ಈ ರೀತಿ ಕಾಲವನ್ನು ಮಾಡಿ ಇರಬೇಕು. ನಂತರ
ನಿಧಾನವಾಗಿ ಮೇಲುಗಡೆ ಎಷ್ಟು ಸಾಧ್ಯ ಆಗುತ್ತೆ ನೋಡು. ಈ ರೀತಿ ಹೇಳ್ಕೊಂಡು ಇದು ಕೋಬ್ರಾಸನ ಅಂತಾರೆ, ಭುಜಂಗಾಸನ ಅಂತಾರೆ. ಈ ರೀತಿ ಒಂದೊಂದು ನಿಮಿಷ, 2 ನಿಮಿಷ ಇದೇ ಸ್ಥಿತಿಯಲ್ಲಿ ಇರಬೇಕು. ಮತ್ತೆ ಈ ರೀತಿ ತಗೊಂಡು ಮತ್ತೆ ನಿಧಾನವಾಗಿ ಮತ್ತೊಂದು ಸಲ ಇರೋದು. ಒಂದು 2 ಸಲ 3 ಸಲ ಈ ಆಸನದಲ್ಲಿ ಒಂದೊಂದು ನಿಮಿಷ 2 ನಿಮಿಷ ನಿಲ್ಲಬೇಕು. ಒಮ್ಮೆ ಈ ಆಸನ ಮಾಡಿದರೆ ಕಿಡ್ನಿ ಪ್ರಾಬ್ಲಮ್ ಒಂದು ದಿವಸ ಮಾಡಿದರೆ ಹೋಗಲ್ಲ. ಕಂಟಿನ್ಯೂ ಆಗಿ ಮಾಡಬೇಕು. ದಿನಾಗಟ್ಟಲೆ ವಾರಗಟ್ಟಲೆ ಮಾಡಿದರೆ ರಿಸಲ್ಟ್ ಸಿಗ್ತದೆ. ಈ ರೀತಿ ಭುಜಂಗಾಸನ ಮಾಡಬೇಕು. ಮತ್ತೆ ಎಡಗೈನ ಈ ರೀತಿ ಮುಂದೆ ಚಾಚಬೇಕು. ಮತ್ತೆ ಏನು ಮಾಡಬೇಕು, ಬಲಗಾಲನ್ನು ಊರಿ ಈ ರೀತಿ ಭುಜಂಗಾಸನ ಮಾಡಬೇಕು. ಭುಜಂಗಾಸನ ಮಾಡಿದ ನಂತರ ನಾವು ಈಗ ಶಶಾಂಕಾಸನವನ್ನು ಮಾಡಬೇಕು. ಶಶಾಂಕಾಸನ ಮಾಡಬೇಕಾದ್ರೆ ಏನು ಮಾಡಬೇಕು, ವಜ್ರಾಸನ ಸಿಕ್ಕಿರೋದು. ವಜ್ರಾಸನ ಬರ್ಬೇಕಾದ್ರೆ ಸ್ವಲ್ಪ ಈ ರೀತಿ ವಿಶ್ರಾಂತಿ ಇರ್ತದೆ. 2 ಕೈಗಳು ಹಿಂದುಗಡೆ ಚಾಚಿರಬೇಕು. ನಮ್ಮ ಕುತ್ತಿಗೆ ಹಿಂದುಗಡೆ ಒಗಿಬೇಕು. ಈ ರೀತಿ 2 ಕಾಲುಗಳು ಅಗಲ ಇರಬೇಕು. ನೋಡಿ, ಈ ಆಸನ ಮಾಡೋದ್ರಿಂದ ವಿಶ್ರಾಂತಿ ಸಿಗ್ತದೆ, ರಿಲೀಫ್ ಆಗ್ತದೆ ನಮ್ಮ ಶರೀರ. ಆ ನಂತರ ಏನು ಮಾಡಬೇಕು, ಬಲಗಾಲನ್ನು ಈ ರೀತಿ ಮಡಿಸಬೇಕು. ಆಮೇಲೆ ಇದೇ ರೀತಿಯ ಮಾಡಬೇಕು. ವಜ್ರಾಸನ ಬರ್ಬೇಕಾದ್ರೆ ಏನು ಮಾಡಬೇಕು, ಈ ಸ್ಥಿತಿಯೊಳಗೆ ನಿಧಾನವಾಗಿ ಮಾಡಬೇಕು. ಈ ರೀತಿ ಕಾಲುಗಳನ್ನು ಅಗಲ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಈ ರೀತಿ ಕೈಗಳನ್ನು ನಿಧಾನವಾಗಿ ಚಾಚಬೇಕು. ಇದೇ ರೀತಿಯಲ್ಲಿ ಇತ್ತೀಚೆಗೆ ಈ ಶಶಾಂಕಾಸನ ಅಂತಾರೆ, ಚೈಲ್ಡ್ ಪೋಷನ್ ಅಂತಾರೆ. ಇದು ಮಾನಸಿಕವಾಗಿ ಬರುವವರಿಗೆ ಅಥವಾ ಭಾಳ ಆಯಾಸ ಆದಾಗ, ಶರೀರಕ್ಕೆ ತೊಂದರೆ ಆದಾಗ, ಹೆಚ್ಚು ಕೆಲಸ ಮಾಡಿದಾಗ ಈ ಶಶಾಂಕಾಸನ ಮಾಡಿದಾಗ ಚೆನ್ನಾಗಿ ನಿಮ್ಮ ಶರೀರ ವಿಶ್ರಾಂತಿ ಮಾಡ್ಬೋದು. ನೋಡಿ, ಈ ಮಾಡೋದ್ರಿಂದ ಕಿಡ್ನಿಗೆ ಒಳ್ಳೆಯ ವ್ಯಾಯಾಮ ಆಗ್ತದೆ. ಅದಕ್ಕೆ ಶಶಾಂಕಾಸನ ಒಳ್ಳೆಯ ಆಸನ. ಇದನ್ನು 2-3 ಸಲ ಆಸನ ಮಾಡಬೇಕು. ಅದೇ ಸ್ಥಿತಿಯಲ್ಲಿ 1 ನಿಮಿಷ 2 ನಿಮಿಷ ಆ ಸ್ಥಿತಿಯಲ್ಲಿ ನಿಲ್ಲಬೇಕು. ಅದು ನಿಧಾನವಾಗಿ ಈ ರೀತಿ ಮಾಡಬೇಕು. ಇನ್ನು ನಾವು ಕಿಡ್ನಿಗೆ ಈ ಆಸನಗಳನ್ನು ಮಾಡಿದೆವು. ಮೊದಲನೇದು ನೌಕಾಸನ ಮಾಡಿದೆವು, 2ನೇದು ಧನುರಾಸನ ಮಾಡಿದೆವು, 3ನೇದು ಭುಜಂಗಾಸನ ಮಾಡಿದೆವು, ಆಮೇಲೆ ಏನು ಮಾಡಿದೆವು, ಪವನ ಮುಕ್ತಾಸನ ಮಾಡಿದೆವು. ಆಮೇಲೆ ಈಗ ಏನು ಮಾಡೋಣ, ವಕ್ರಾಸನ ಮಾಡೋದು. ವಕ್ರಾಸನ ಹಾಗೆ ಈ ರೀತಿ ಕಾಲುಗಳನ್ನು ಮುಂದೆ ಚಾಚಬೇಕು. ಈ ರೀತಿ ಚಾಚಿದಾಗ ಬಲಗಾಲನ್ನು ಮಡಿಸಬೇಕು. ಈ ರೀತಿ ಇದು ವಕ್ರಾಸನ ಅಂತ ನೋಡಿ. ಈ ರೀತಿ ಮಾಡೋದ್ರಿಂದ ಈ ಭಾಗಕ್ಕೆ, ಕಿಡ್ನಿ ಭಾಗಕ್ಕೆ ಒಳ್ಳೆಯ ವ್ಯಾಯಾಮ ಕೊಡ್ತದೆ. ಈ ರೀತಿ ಎತ್ತಿದ ನಂತರ ಈ ಎಡಗೈಯಿಂದ ಎಡಗಾಲದ ಹಿಂದೆ ಹಾಕಬೇಕು. ಕುತ್ತಿಗೆಯನ್ನು ನಿಧಾನವಾಗಿ ತಿರುಗಿಸಬೇಕು. ಈ ಎಷ್ಟು ಸಾಧ್ಯ ತಿರುಗಿಸಬೇಕು, ಕುತ್ತಿಗೆಯನ್ನು ತಿರುಗಿಸಬೇಕು. ನಮ್ಮ ಕುತ್ತಿಗೆ ಭುಜದ ಸಮಾಂತರವಾಗಿರಬೇಕು. ಇದನ್ನೇ ಇದೇ ಆಸನ 2-3 ಸಲ ಮಾಡಬೇಕು. ಇದೇ ಆಸನದ ಸ್ಥಿತಿಯಲ್ಲಿ 1 ನಿಮಿಷ 2 ನಿಮಿಷ ಇದು ಮತ್ತೊಂದು ಈ ಸಲ ಮಾಡೋಣ. ಈಗ ಈ ಭಾಗದಿಂದ ಬಲಗಾಲ ನೇರವಾಗಿರಬೇಕು. ಬಲಗೈಯಿಂದ ಎತ್ತಿ ಬಲಗಾಲಿನ ಮೊಣಕಾಲನ್ನು ಹಿಡ್ಕೋಬೇಕು. ಆಮೇಲೆ ಎಡಗೈಯಿಂದ ಇರಬೇಕು. ನಮ್ಮ ಕುತ್ತಿಗೆ ಎಡಗಡೆ ತಿರುಗಿರಬೇಕು. ಹೊಟ್ಟೆಯನ್ನು ಸಾಧ್ಯ ಆದಷ್ಟು ತಿರುಗಿಸಬೇಕು. ಈ ರೀತಿ
ಇದು ವಕ್ರ. ಇನ್ನು ಅರ್ಧ ಮಚ್ಚೇಂದ್ರಾಸ ಮಾಡ್ಬೋದು ನೋಡಿ. ಈ ರೀತಿ ಬಲಗಾಲನ ತಿರುಕ ಎಡ ತಿರುಕ ಹಚ್ಚಬೇಕು. ಈ ರೀತಿ ಊಡಬೇಕು. ಊರಿದ ನಂತರ ಈಗ ಎಡಗೈಯಿಂದ ಬರ್ತದೆ. ಈ ರೀತಿ ಇಟ್ಕೋಬೇಕು. ನೋಡಿ ಈ ರೀತಿ ಶಕ್ತಿಯನ್ನು ತಿರುಗಿಸಬೇಕು. ಈ ರೀತಿ ರಿವರ್ಸ್. ಈಗ ಇನ್ನೊಂದು ಸಲ ಮಾಡೋಣ. ಈ ಕಡೆ ರಿವರ್ಸ್. ಬಲಗಾಲನ್ನು ಎಡಗಾಲನ್ನು ಮಡಿಚಿ ಬಲಗಾಲನ್ನು ಇಲ್ಲೇ ಪೃಷ್ಠಭಾಗ ಹತ್ತಬೇಕು. ಆಮೇಲೆ ಕಾಲುಗಳನ್ನ ಎಷ್ಟು ಸಾಧ್ಯ ಕಟ್ಟಿಟ್ಟು ನಿಮ್ಮ ಮುಂದುಗಡೆ ಇನ್ನೂ ಚಾಚಬಹುದು. ಅಥವಾ ಚೆನ್ನಾಗಿ ಮಾಡೋವಂಥ ಬಟ್ಟೆ ಕಡಿಮೆ ಇರ್ತಂದ್ರೆ ಅಥವಾ ಬೊಜ್ಜು ಕಡಿಮೆ ಇರ್ತಂದ್ರೆ ಅವರು ಈ ರೀತಿ ಒತ್ತಿ ತಗೋಬೇಕು. ಈ ರೀತಿ ಬಲಗೈಯಿಂದ ಬಟ್ಟೆಯನ್ನು ಸುತ್ತಬೇಕು. ಕುತ್ತಿಗೆಯನ್ನು ತಿರುಗಿಸಬೇಕು. ಬಟ್ಟೆಯನ್ನು ತಿರುಗಿಸಬೇಕು. ಇದೇ ಸ್ಥಿತಿಯಲ್ಲಿ 1 ನಿಮಿಷ 2 ನಿಮಿಷ ನಿಲ್ಲಬೇಕು. ಈ ರೀತಿ ಆಸನಗಳನ್ನು ಮಾಡಿದ್ದು. ಇಷ್ಟು ಆಸನಗಳನ್ನು ನಿಮಗೆ ಎಷ್ಟು ಬೇಕೋ ಅಷ್ಟೋ ನಿಮಗೆ ಯಾವ ಆಸನಗಳು ಬರ್ತಾವೋ ಆ ಆಸನಗಳನ್ನು ಇಷ್ಟು ನಾವು 5, 6, 7 ಆಸನಗಳನ್ನು ಹೇಳಿದ್ದು. ಅದಕ್ಕೆ ನೀವು ನಾಳೆ ಮತ್ತೆ ಏನು ಮಾಡೋಣ, ಹಾರ್ಟ್ ಅಟ್ಯಾಕ್. ಈ ಹಾರ್ಟ್ ಅಟ್ಯಾಕ್ ಆಗಬಾರದು ಅನ್ನುವ ಉದ್ದೇಶ ಇಟ್ಟುಕೊಂಡ ನಾವು ಪೂರ್ವಭಾವಿಯಾಗಿ ಈ ಹೃದಯಕ್ಕೆ ಯಾವ ಆಸನಗಳು ಮಾಡಬೇಕು ಅನ್ನೋದನ್ನು ನಾಳೆ ಹೇಳಿದೆ. ಇವತ್ತು ಕಿಡ್ನಿಯ ತೊಂದರೆ ನಿವಾರಣೆ ಮಾಡುವಂಥ ಆಸನಗಳನ್ನು ಮಾಡಿದ್ದು. ನಾಳೆ ಹಾರ್ಟ್, ನಮ್ಮ ಯೋಗ ಫಾರ್ ಹಾರ್ಟ್, ಹೃದಯಕ್ಕೆ ತೊಂದರೆಗೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ನಾಳೆ ಕಲಿಯೋಣ. ಮತ್ತು ನಾಳೆ ನೀವು 6 SK ಫೇಸ್ಬುಕ್ ಯೋಗ SKH ಯೂಟ್ಯೂಬ್ ನೋಡ್ತೀನಿ, ನೋಡ್ಬೋದು. ಭಾಗವಹಿಸುವಂತೆ